ಮೊದಲ ಪ್ರಶ್ನೆ, ಕಂಪ್ಯೂಟರ್ನ ಮೆದುಳು ಯಾವುದು? ಆಪ್ಷನ್ ಎ ಮಾನಿಟರ್, ಆಪ್ಷನ್ ಬಿ CPU, ಆಪ್ಷನ್ ಸಿ ಕೀಬೋರ್ಡ್, ಆಪ್ಷನ್ ಸಿ ಮೌಸ್. ಸರಿಯಾದ ಉತ್ತರ ಆಪ್ಷನ್ ಬಿ CPU. ಎರಡನೆಯ ಪ್ರಶ್ನೆ, HTML ಎಂಬುದರ ಪೂರ್ಣ ರೂಪ ಯಾವುದು? ಆಪ್ಷನ್ ಎ ಹೈಟೆಕ್ಸ್ಟ್ ಮಷಿನ್ ಲ್ಯಾಂಗ್ವೇಜ್, ಆಪ್ಷನ್ ಬಿ ಹೈಪರ್ ಟೆಕ್ಸ್ಟ್ ಆ್ಯಂಡ್ ಲಿಂಕ್ಸ್ ಮಾರ್ಕಪ್ ಲ್ಯಾಂಗ್ವೇಜ್, ಆಪ್ಷನ್ ಸಿ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್, ಆಪ್ಷನ್ ಡಿ ಹೈಪರ್ ಟೂಲ್ ಮಲ್ಟಿ ಲ್ಯಾಂಗ್ವೇಜ್. ಸರಿಯಾದ ಉತ್ತರ ಆಪ್ಷನ್ ಸಿ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಮೂರನೆಯ ಪ್ರಶ್ನೆ, ಕಂಪ್ಯೂಟರ್ನ ಮುಖ್ಯ ಮೆಮೊರಿಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ರಾಮ್, ಆಪ್ಷನ್ ಬಿ ಸೆಕೆಂಡರಿ ಮೆಮೊರಿ, ಆಪ್ಷನ್ ಸಿ ರ್ಯಾಮ್, ಆಪ್ಷನ್ ಡಿ ಫ್ಲ್ಯಾಶ್ ಮೆಮೊರಿ. ಸರಿಯಾದ ಉತ್ತರ ಆಪ್ಷನ್ ಸಿ ರ್ಯಾಮ್. ನಾಲ್ಕನೆಯ ಪ್ರಶ್ನೆ, ಕಂಪ್ಯೂಟರ್ನಲ್ಲಿ ಅತಿ ಚಿಕ್ಕ ಡೇಟಾ ಘಟಕ ಯಾವುದು? ಆಪ್ಷನ್ ಎ ಬೈಟ್, ಆಪ್ಷನ್ ಬಿ ಬಿಟ್, ಆಪ್ಷನ್ ಸಿ ನಿಬಲ್, ಆಪ್ಷನ್ ಡಿ ಅಕ್ಷರ. ಸರಿಯಾದ ಉತ್ತರ ಆಪ್ಷನ್ ಬಿ ಬಿಟ್. ಐದನೆಯ ಪ್ರಶ್ನೆ, IP ಅಡ್ರೆಸ್ ಎಂಬುದರ ಪೂರ್ಣ ರೂಪ ಯಾವುದು? ಆಪ್ಷನ್ ಎ ಇಂಟರ್ನೆಟ್ ಪ್ರೊಸೆಸ್, ಆಪ್ಷನ್ ಬಿ ಇಂಟರ್ನೆಟ್ ಪ್ರೋಟೋಕಾಲ್, ಆಪ್ಷನ್ ಸಿ ಇಂಟರ್ಫೇಸ್ ಪ್ರೋಗ್ರಾಮ್, ಆಪ್ಷನ್ ಡಿ ಇಂಟರ್ನಲ್ ಪ್ರೊಸೀಜರ್. ಸರಿಯಾದ ಉತ್ತರ ಆಪ್ಷನ್ ಬಿ ಇಂಟರ್ನೆಟ್ ಪ್ರೋಟೋಕಾಲ್. ಆರನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ವೆಬ್ ಬ್ರೌಸರ್? ಆಪ್ಷನ್ ಎ ಗೂಗಲ್ ಕ್ರೋಮ್, ಆಪ್ಷನ್ ಬಿ MS Excel, ಆಪ್ಷನ್ ಸಿ ಅಡಾಬ್ ರೀಡರ್, ಆಪ್ಷನ್ ಡಿ ಲಿನಕ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ಗೂಗಲ್ ಕ್ರೋಮ್. ಏಳನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಅಸ್ಥಿರ ಮೆಮೊರಿ? ಆಪ್ಷನ್ ಎ ರಾಮ್, ಆಪ್ಷನ್ ಬಿ ಹಾರ್ಡ್ ಡಿಸ್ಕ್, ಆಪ್ಷನ್ ಸಿ ರ್ಯಾಮ್, ಆಪ್ಷನ್ ಡಿ CD ರಾಮ್. ಸರಿಯಾದ ಉತ್ತರ ಆಪ್ಷನ್ ಸಿ ರ್ಯಾಮ್. ಎಂಟನೆಯ ಪ್ರಶ್ನೆ, ಪ್ರೊಸೆಸರ್ನ ವೇಗವನ್ನು ಅಳೆಯಲು ಯಾವ ಘಟಕವನ್ನು ಬಳಸುತ್ತಾರೆ? ಆಪ್ಷನ್ ಎ ಬಿಟ್ಸ್, ಆಪ್ಷನ್ ಬಿ ಬೈಟ್ಸ್, ಆಪ್ಷನ್ ಸಿ ಹರ್ಟ್ಜ್, ಆಪ್ಷನ್ ಡಿ ಮೆಗಾಬೈಟ್ಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಹರ್ಟ್ಜ್. ಒಂಬತ್ತನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಭಾಷೆಯಲ್ಲ? ಆಪ್ಷನ್ ಎ ಜಾವಾ, ಆಪ್ಷನ್ ಬಿ ಪೈಥಾನ್, ಆಪ್ಷನ್ ಸಿ MS Excel, ಆಪ್ಷನ್ ಡಿ C++. ಸರಿಯಾದ ಉತ್ತರ ಆಪ್ಷನ್ ಸಿ MS Excel. ಹತ್ತನೆಯ ಪ್ರಶ್ನೆ, ಕಂಪ್ಯೂಟರ್ನ ಭೌತಿಕ ಭಾಗಗಳನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಸಾಫ್ಟ್ವೇರ್, ಆಪ್ಷನ್ ಬಿ ಹಾರ್ಡ್ವೇರ್, ಆಪ್ಷನ್ ಸಿ ಫರ್ಮ್ವೇರ್, ಆಪ್ಷನ್ ಡಿ ಶೇರ್ವೇರ್. ಈ ಪ್ರಶ್ನೆಗೆ ಉತ್ತರ ಕಮೆಂಟ್ನಲ್ಲಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.